ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ನಮ್ಮ ತಾಯಿಯವರು 9 ದಿನದ ತಿಥಿಯ ವಿಡಿಯೋ. ಇದು ನಾವೆಲ್ಲ ಮನೆಯೆಲ್ಲ ಪೂಜೆ ಮಾಡ್ಕೊಂಡು ದೇವರೆಲ್ಲ ತೊಳ್ಕೊಂಡು ಎಲ್ಲ ಶುದ್ಧಿಯಾಗಿದ್ದು ಇವತ್ತು ತಿಥಿ ಮಾಡ್ತಾಯಿದ್ದೀವಿ ನಮ್ಮ ತಾಯಿಯರದು 9 ದಿನದ್ದು. ನಮ್ಮ ಕಡೆ ಎಲ್ಲ 9 ದಿನದ ಒಟ್ಟು ತಿಥಿ ಮಾಡುವಾಗ ಬೀಗರಾದರು ಬಟ್ಟೆ ಎಲ್ಲ ಕೊಡೋ ಅಂಥ ಪದ್ಧತಿ ಐತಿ. ಹಾಗಾಗಿ ಬಟ್ಟೆ ಕೊಡ್ತಾ ಇದ್ದಾರೆ. ಸಾಯಂಕಾಲ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂತ ಕೂತ್ಕೊಂಡಿದ್ವಿ. ತಿಥಿ ಎಲ್ಲ ಮುಗೀತು, ಎಲ್ಲರೂ ಊರಿಗೆ ಹೋದ್ರು. ಬಂದವರೆಲ್ಲರೂ ನಾವೆಲ್ಲರೂ ಕೂತ್ಕೊಂಡು ಹಂಗೆ ಮಾತಾಡ್ಕೊಂತ ಕೂತ್ಕೊಂಡಿದ್ವಿ ಮನೆಯೊಳಗೆ. 9 ದಿನಗಳು ಹೇಗೆ ಕಳೆದ್ವಿ ಅನ್ನೋದು ಗೊತ್ತಾಗಲಿಲ್ಲ. ಆಗಲೇ ಎಷ್ಟದೇ ಬೇಜಾರು ಮಾಡ್ಕೊಂಡು ನೋಡಿ ಆಗಲೇ 9 ದಿನಗಳಾಗೋದು ಅಂತ ಮಾತಾಡ್ತಾ ಇದ್ವಿ. ತಿಥಿ ಎಲ್ಲ ಆದಮೇಲೆ ಮನೆ ಮಕ್ಕಳಿಗೆ ಉಡೇಕಿ ಹಾಕೋಂಥ ಪದ್ಧತಿ ಇದೆಯಲ್ಲ, ಹಾಗಾಗಿ ಎಲ್ಲರಿಗೂ ಮಕ್ಕಳಿಗೆ ಉಡೇಕಿ ಹಾಕ್ತಾಯಿದ್ಲು ನಮ್ಮ ತಮ್ಮನ ಹೆಂಡತಿ. ಉಡೇಕಿ ಹಾಕ್ಸ್ಕೊಂಡು ಎಲ್ಲರೂ ನಮ್ಮ ಊರಿಗೆ ಬಂದ್ವಿ. ನೋಡು ನೋಡಿ ಫ್ರೆಂಡ್ಸ್, ತಾಯಿ ಅಂತ ಕಳ್ಕೊಂಡ್ವಿ. ತಾಯಿ ಕಳ್ಕೊಂಡು ತಪ್ಪಲೆ ಆಗ್ಬಿಟ್ವಿ ನಾವೀಗೆಲ್ಲ. ಆದರೆ ನಮ್ಮ ತಂದೆಯವರು ಭಾಳ ಮೆತ್ತಗಾಗ್ಯಾರ. ದೇವರು ಅವ್ರಿಗೆ ಆರೋಗ್ಯ ಚೆನ್ನಾಗಿ ಕೊಡಲಿ, ಕೈಕಾಲ ಶಕ್ತಿ ಕೊಡಲಿ ಅಂತ ಬೇಡ್ಕೊಂತೀವಿ. ನಮ್ಮ ತಮ್ಮನ ಹೆಂಡತಿ ಪ್ರೀತಿ ಸದಾ ಕಾಲ ನಮ್ಮ ಮೇಲೆ ಇದೇ ಥರ ಇರಲಿ, ನಮ್ಮನ್ನ ಇದೇ ಥರ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ದೇವರಲ್ಲಿ ಬೇಡ್ಕೊಂತೀವಿ. ತುಂಬ ಚೆನ್ನಾಗಿ ನೋಡ್ಕೊತಾರೆ ನಾವು ಹೋದಾಗ ನಮ್ಮ ತಮ್ಮನ ಹೆಂಡತಿ. ಅದು ಒಂದು ತುಂಬ ಖುಷಿ ಆಗತ್ತೆ ನಮಗೆ ಕೇಳಿ. ಅಂಕಲ್ ರೇಷ್ಮೆ ಸೀರೆ ಮುಚ್ಚ ಎಲ್ಲ ಒಳ್ಳೇದಾಗಲಿ. ನಿಮ್ಮ ಮಗಳು ಆಫೀಸರ್ ಎಲ್ಲ ಆಸೆಗಳು ಈಡೇರಲಿ. ನಮ್ಮ ಸಾಲು ಆಸೆಗಳು ಗೋಬಿ ಆಸೆ ಸೈಡ್ ಅಲ್ಲೇ ಕುಂದರಿ ಸೈಡ್ ಸರಿ.
ನೋಡಿ ಫ್ರೆಂಡ್ಸ್, ದಿನಗಳಿಗೆ ಹೋಗ್ತಾವಂತ ಗೊತ್ತಾಗೋದೇ ಇಲ್ಲ. ಆಗಲೇ ನಮ್ಮ ತಾಯಿಯರ್ದು 9 ದಿನ ತಿಥಿ ಎಲ್ಲ ಮಾಡಿ ಎಲ್ಲ ಮುಗಿಸಿದ್ವಿ. ಒಂಥರ ನಮ್ಮ ತಾಯಿ ಇಲ್ಲ ತವ್ರ ಮನೇಲಿ ಅಂತ ನೆನ್ಸ್ಕೊಂಡ್ರೆ ಒಂಥರ ಮನ್ಸಿಗೆ ಎಷ್ಟು ಬೇಜಾರಾಗತಿ. ಏನೋ ಅವ್ರು ಒಟ್ಟು ಅದಾರಪ್ಪ, ರೂಮ್ನಾಗ ಕುಂದಿರ್ತಿದ್ರು ಅಂದ್ರೆ ಕೂಡ ಅದಾರ ಅನ್ನೋದೊಂದು ಖುಷಿ ಇರ್ತಿತ್ತು. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಹಾಕೀನಿ. ಇನ್ನೇನು ಬರೀ ನಮ್ಮ ತಾಯಿ ಏನೋ ಹಳೆ ನೆನಪುಗಳು ನೆನೆಸ್ಕೊಂಡೆ ಜೀವನ ಮಾಡೋದಷ್ಟೇ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ನಮ್ಮ ತಾಯಿ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇಲ್ಲ ಅಂತ ಬೇಡ್ಕೊತೀನಿ. ಅವ್ರ ನೆನಪುಗಳು ಮರೆಯೋಕ್ಕೆ ಸಾಧ್ಯ ಇಲ್ಲ.